ಸಭೆಯಲ್ಲಿ ಬಿಜೆಪಿಯವರು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದ್ದೀವಿ ಅಂಥೇಳಿ ಬಿಜೆಪಿಯವರು JDS ಅವ್ರಿಗೆ ಎಲ್ಲ ಸತ್ಯ ಗೊತ್ತಿದ್ರು ಕೂಡ ಇದೊಂದು ದೊಡ್ಡ ಡ್ರಾಮಾ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಹೇಳಿದ್ದೀವಿ, ನಿನ್ನೆನೂ ಹೇಳ್ದೋ, ನೀವು ಒಂದು ನೋಟಿಸ್ ಕೊಡಿ, ನಾಗೇಂದ್ರನ್ನ ಯಾಕೆ ತೆಗಿಬೇಕು, ನೀವು ಕನ್ವಿನ್ಸ್ ಮಾಡಿ ನಮಗೆ, ನಾವು ಉತ್ತರ ಕೊಡ್ತೀವಿ ನಾಗೇಂದ್ರ ಯಾಕೆ ಬಂದ ಅಂತೇಳಿ. ಒಬ್ಬ ST ಸಮುದಾಯದ ಒಬ್ಬ ಮಂತ್ರಿಗೆ ಯಾವ ಆಧಾರನೂ ಇಲ್ಲ, ಅವನ್ನ ಇವತ್ತು ತೆಗಿಬೇಕು ಅಂತ ಹೊರಟಿದ್ದಾರೆ. ಈಗ ಎಷ್ಟು ಜನ ಕೇಂದ್ರದಲ್ಲಿ ವಿವಿಧ ರಾಜ್ಯದಲ್ಲಿ ಕೇಸ್ ಇರೋರು ಮಂತ್ರಿ ಇಲ್ಲ, ಇವನ ಮೇಲೆ ನಾವೆಲ್ಲ ಪರಿಶೀಲನೆ ಮಾಡಿದ್ದೀವಿ. ಇಡಿ ಇವರು ಏನು ಸಲ್ಲಿಸಿದ್ದಾರೆ ಅಲ್ಲೂ ಕೂಡ ನೇರವಾಗಿ ಇವನ ಪಾತ್ರ ಏನು ಇದೆ ಅಂತ ಅಂದ್ಬಿಟ್ಟು ಎಲ್ಲೂ ಕೂಡ ಇಲ್ಲ. ಸೊ ನಮ್ಮ ಇನ್ವೆಸ್ಟಿಗೇಷನ್ ಆಗಿದೆ. ಈಗಾಗಲೇ ಹೆಚ್ಚು ಕಮ್ಮಿ 84 ಕೋಟಿಲಿ 79 ಕೋಟಿಯಷ್ಟು ಈಗಾಗಲೇ ರಿಕವರಿ ಮಾಡಿದ್ದಾರೆ. ಇವ್ರ ಹತ್ರ ನಾಗೇಂದ್ರ ಹತ್ರ ಏನು ರಿಕವರಿ ಮಾಡಿಲ್ಲ, ಇವ್ರು ಎಲ್ಲೂ ಇನ್ವಾಲ್ವ್ಮೆಂಟು ಇಲ್ಲ. ಸೊ ನಾವೆಲ್ಲ ನೋಡಿ 2 ವರ್ಷ ಅದನ್ನು ರಾಜೀನಾಮೆ ಕೊಟ್ಟು 2 ವರ್ಷ ಆಯಿತು. ಆತನಿಗೆ ಒಬ್ಬ ದಲಿತನಿಗೆ ನಾಯಕನಿಗೆ ಅನ್ಯಾಯ ಆಗಿದೆ ಅಂತೇಳಿ ನಾವು ಮತ್ತೆ ಅವನಿಗೆ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೀವಿ. ಇವರು ಬೇಕಾದವರು ಅವನ ಬಗ್ಗೆ ಆರೋಪ ಇತ್ತು ಅಂದರೆ ನೋಟಿಸ್ ಕೊಟ್ಬಿಟ್ಟು ಚರ್ಚೆ ಮಾಡಲಿ. ಬಾವಿಗೂ ಹೋಗ್ತಾ ಇಲ್ಲ, ಎಲ್ಲ ಕೂತ್ಕೊಂಡು ಗಲಾಟೆ ಮಾಡ್ತಾಯಿದ್ದಾರೆ. ಕೇಳಿದ್ರೆ ನೀವು ಅಲ್ಲಿ ಡೆಲ್ಲಿಲಿ ಮಾಡಿದ್ರಿ, ಅವ್ರು ಮಾಡಿದ್ರಿ ಅಂಥೇಳಿ ಕೆಲವೊಬ್ಬರು ಮಾಡ್ತಾಯಿದ್ದಾರೆ. ಸೊ ನಾವು ಅದಕ್ಕೆ ನಮಗೆ ಆದಂಥ ನಾವು ತಾಳ್ಮೆಯಿಂದ ನಾವು ಇದನ್ನು ನೋಡ್ತಾ ಇದ್ದೀವಿ. ಸೊ ಇವ್ರದ್ದು ಏನೋ ಒಂದು ಅಸ್ತಿತ್ವ ಉಳಿಸ್ಕೊಳ್ಬೇಕು ಅಂತೇಳಿ ಈ ರೀತಿ ಅವರು ಪ್ರತಿಭಟನೆ ಮಾಡ್ತಾಯಿದ್ದಾರೆ, ಹೋರಾಟ ಮಾಡ್ತಾಯಿದ್ದಾರೆ. ಇಲ್ಲಿ ಅವ್ರು ಏನು ಬೇಕಾದ್ರೂ ಮಾಡಲಿ, ಬಟ್ ಅದು ಅವ್ರು ಮಾಡ್ತಾ ಇರೋದು ಅವ್ರಿಗೆ ಅದ್ರ ವೀಕ್ನೆಸ್ಸು ಗೊತ್ತಿದೆ. ಸೊ ವಾಪಸ್ ಹೆಂಗೆ ಅಂದ್ಬಿಟ್ಟು ನಮಗೆ ಮೇಲೆ ಡೆಲ್ಲಿಯಿಂದ ಬಂದುಬಿಟ್ಟಿದೆ, ನಮಗೆ ಮೇಲೆ ಹೇಳ್ಬಿಟ್ಟವ್ರೆ, ನಮಗೆ ನಡೆಯೋಕ್ಕೆ ಬಿಡಬೇಡಿ ಅಂತ ಹೇಳ್ಬಿಟ್ಟವ್ರೆ, ನಮ್ಮ ಪಾರ್ಲಿಮೆಂಟ್ ನಡೆಯೋಕ್ಕೆ ಬಿಡಲಿಲ್ಲ, ಅದಕ್ಕೆ ನೀವು ನಡೆಯೋಕ್ಕೆ ಬಿಡಬೇಡಿ ಅಂತ ಹೇಳಿದ್ದಾರೆ ಅಂತ ಮಾಡ್ತಿದ್ದಾರೆ. ಇಷ್ಟೇ. ಕುಮಾರಸ್ವಾಮಿ ಈಗ ಸವಾಲು ಕರೀತಾರಲ್ಲ, ನಾನು ಸವಾಲು ಕರೆದಾಗ ಯಾಕೆ ಮಾಡಲಿಲ್ಲ? ನಾನು ಹೇಳಿದೆ ನಡೆಯೋಣ ಚರ್ಚೆ ಮಾಡೋಣ ಅಂತ ಕರೆದಿದ್ದನಲ್ಲ, ನಾನು ಚರ್ಚೆ ಮಾಡೋಣ ನಡೆಯಪ್ಪ ಅಂತ ಕರೆದಿದ್ನಲ್ಲ, ಯಾಕೆ ಬರಲಿಲ್ಲ ಆಗ? ಈಗ ನಾನು ಈಗ ಅದೇನು ಸವಾಲು ಬೇಕು, ಎಲ್ಲರ ಕೈಲೂ ಸೈನ್ ಹಾಕಿಸಿ ಕೊಟ್ಟಿದ್ದಾರಲ್ಲ, ಅಸೆಂಬ್ಲಿಲಿ ಚರ್ಚೆ ಮಾಡಲಿ. ಆ ಜನನೆಲ್ಲ ಕಂಪ್ಲೀಟ್ ಮುಗಿಸ್ಬಿಟ್ಟು ರೆಡ್ ಝೋನ್ಗಿಟ್ಟು ಅಕ್ವಿಷನ್ ಮಾಡಿ ನೋಟಿಸ್ ಮಾಡಿ ಎಲ್ಲ ಮಾಡಿಬಿಟ್ಟು ಈಗ ಸುಮ್ಮನೆ ಅದಕ್ಕೇನೋ ಡ್ರಾಮಾ ಮಾಡೋಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ಅದಕ್ಕೆ ಉತ್ತರ ಕೊಡ್ತೀವಿ. ರಿಯಲ್ ಎಸ್ಟೇಟ್ ದಂಧೆ ಶುರು ಮಾಡಿದ್ರು ಯಾರು? ಅದು ಕುಮಾರಸ್ವಾಮಿ ಪಿತಾಮಹ. ರಿಯಲ್ ಎಸ್ಟೇಟ್ ದಂಧೆ, ಸರ್ಕಾರ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾರ? ನಾವು ಸೇನ್ ಹಾಕ್ಸಿದ್ವಾ? ನಾವು ರಾಜ್ಯಕ್ಕೆ ಒಳ್ಳೇದಾಗಬೇಕು, ಒಂದು ಟೌನ್ಶಿಪ್ಗಳು ಜನ ಹೊರಗಡೆ ಹೋಗಬೇಕು. ಈಗ ಯಲಹಂಕ ಟೌನ್ಶಿಪ್ ಆಯ್ತಪ್ಪ, ಈಗ ಇದು ಕೆಂಗೇರಿ ಟೌನ್ಶಿಪ್ ಆಯಿತು, ITPL ಆಯಿತು, ಈಗ ನಮ್ಮ ಆನೇಕಲ್ ಟೌನ್ಶಿಪ್, ಸೂರ್ಯ ಟೌನ್ಶಿಪ್ ಆಯಿತು. ಹೆಂಗಾಗೋಯ್ತವಲ್ಲ? ಯಾರ್ದೋ ಜಮೀನು ಈಗ ಬಿಡದಿವ್ರು ಮಾಡಲಿಲ್ವ? ಇವರು ಬಿಡದಿ ಟೌನ್ಶಿಪ್, ಬಿಡದಿದ್ದು ಇಂಡಸ್ಟ್ರಿಯಲ್ ಟೌನ್ ಮಾಡಲಿಲ್ವಾ? ಆರೋಳಿ ಇದನ್ನು ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಲಿಲ್ವ? ಇವರು ಜನಕ್ಕೆ ಅನುಕೂಲ ಆಗಬೇಕು, ಉದ್ಯೋಗ ಸಿಗಬೇಕು. ಆ ಜನ ಅಭಿವೃದ್ಧಿ ಆಗೋದು ಅವ್ರಿಗೆ ಇಷ್ಟ ಇಲ್ಲ. ಈಗ ನಾವು ಏರ್ಪೋರ್ಟ್ ಮಾಡಿರ್ತಾನೆ ಇಡೀ ಆ ಏರಿಯಾ ಎಲ್ಲ ಅಭಿವೃದ್ಧಿ ಆಗಿರೋದು. ಸೊ ರಾಮನಗರದವರು ಅಭಿವೃದ್ಧಿ ಆಗಬಾರ್ದು, ಕನಕಪುರದವ್ರು ಅಭಿವೃದ್ಧಿ ಆಗಬಾರ್ದು, ಚನ್ನಪಟ್ಟಣದವ್ರು ಅಭಿವೃದ್ಧಿ ಆಗಬಾರ್ದು, ಮಾಗಡಿಯವ್ರು ಅಭಿವೃದ್ಧಿ ಆಗಬಾರ್ದು. ಇವ್ರ ಮನೆಯಲ್ಲಿ ಉದ್ಯೋಗಕ್ಕೆ ಇರಬೇಕು ಎಲ್ಲರೂ. ಯಾರು? ಅದೇ ನಾನು ಹೇಳಿದ್ನಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ ಸದನದಲ್ಲಿ. ಅವ್ರು ಹೇಳಿದಾರಲ್ಲಪ್ಪ, ಅವರು ಸೂಚನೆ ಮಾಡಿದ್ದು ಬಿಡದಿ ಟೌನ್ಶಿಪ್ ಮಾಡಬೇಕು ಅಂತ ಅವ್ರ ಆಲೋಚನೆ ಸರಿಯಾಗಿತ್ತು ಅಂತ ನಾನು ಹೇಳಿದ್ದೀನಿ. ನಾನು ಸತ್ಯನೇ ಹೇಳಿದ್ದೀನಿ. ನಾನು ದೆಹಲಿಗೆ ನಾಳೆ ಹೋಗ್ತಾ ಇದ್ದೀನಿ, ಬೆಳಗ್ಗೆ ದೆಹಲಿಗೂ ಹೋಗ್ತಾ ಇದ್ದೀನಿ. ಇದಕ್ಕೆ ಮಹಾಬಲಿಪುರಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಬರ್ತಾರೆ.